ಅಮ್ಮ ಸರಸ್ವತಿ, ಇಂದಿನಿಂದ 6 ಗುರುವಾರಗಳ ಕಾಲ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಉಪವಾಸ ಇದ್ದು ಗೋಧೂಳಿ ಸಮಯದಲ್ಲಿ ಈ ಪೂಜೆ ಮಾಡಿದ್ರೆ ಆ ಭಗವಂತ ನೀನು ಇಷ್ಟಪಟ್ಟಿರುವಂಥ ವರನೇ ನಿನಗೆ ಸಿಗೋ ಹಾಗೆ ಮಾಡ್ತಾನೆ. ಅರ್ಥ ಆಯ್ತಾ? ಇನ್ಮೇಲೆ ಮಕ್ಳ ತರ ಆಟ ಆಡೋದನ್ನ ಬಿಟ್ಬಿಟ್ಟು ಗಂಭೀರವಾಗಿ ಮನೆಯಲ್ಲೇ ಇದ್ಕೊಂಡು ವ್ರತ ಮಾಡೋದನ್ನ ಕಲಿ. ಭಟ್ರೆ, ಉಪವಾಸ ಇಟ್ಕೊಂಡು ವ್ರತ ಮಾಡ್ಬೇಕು? ಊಟ ಮಾಡ್ಕೊಂಡು ವ್ರತ ಮಾಡ್ಬೋದಲ್ವಾ? ತಲೆ ಹರಟೆ, ಸುಮ್ಮನೆ ಕೂತ್ಕೋ. ಕೇಳಲಿ ಬಿಡಿ ತಾಯಿ. ಮಕ್ಕಳು ಈ ರೀತಿ ಕುತೂಹಲದಿಂದ ಪ್ರಶ್ನೆ ಕೇಳಿದಾಗ ನಾವು ತಾಳ್ಮೆಯಿಂದ ಉತ್ತರ ಕೊಡಬೇಕು. ಆಗ ಅವರಿಗೆ ಅರ್ಥನೂ ಆಗುತ್ತೆ, ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಗೌರವನೂ ಬರುತ್ತೆ. ನೋಡು ಮಗು, ಈ ಉಪವಾಸ ಅನ್ನೋದು ದೇವರಿಗೋಸ್ಕರ ಮಾಡೋದಲ್ಲ, ಅದು ನಮ್ಮ ದೇಹಕ್ಕೋಸ್ಕರ ಮಾಡೋದು. ಊಟ ಮಾಡಿದಾಗ ನಮ್ಮ ದೇಹದ ಜೀರ್ಣಾಂಗಗಳು ತಿಂದ ಆಹಾರನ ಜೀರ್ಣಿಸ್ಕೊಳ್ಳೋ ಕ್ರಿಯೆಯಲ್ಲಿ ನಿರತವಾಗಿರುತ್ತೆ. ಅಂಥ ಸಮಯದಲ್ಲಿ ನಾವು ದೇವರ ಧ್ಯಾನ ಮಾಡೋದಕ್ಕೆ ಕೊಡ್ತಾರೆ ನಮ್ಮ ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಆಗೋದಿಲ್ಲ. ಯಾಕೆ ಅಂದರೆ ದೇಹದ ಬಹುಭಾಗ ಜೀರ್ಣಕ್ರಿಯೆಯಲ್ಲೇ ತೊಡಗಿರುತ್ತೆ. ದೇಹದ ಈ ಕೆಲಸ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರಿಂದ ಶ್ರದ್ಧೆ ಇರೋದಿಲ್ಲ. ಶ್ರದ್ಧೆ ಇಲ್ಲ ಅಂದರೆ ಭಕ್ತಿ ಇಲ್ಲ. ಉಪವಾಸ ಇದ್ರೆ ದೇಹವೂ ಮೌನವಾಗಿರುತ್ತೆ, ಮನಸ್ಸು ಪ್ರಶಾಂತವಾಗಿರುತ್ತೆ. ಅಂತಹ ಸ್ಥಿತಿನಲ್ಲಿ ಧ್ಯಾನ ಮಾಡಿದ್ರೆ ಅದು ಪರಿಪೂರ್ಣವಾಗಿ ಭಗವಂತನನ್ನ ತಲುಪುತ್ತೆ. ಇದೇನಪ್ಪ ಉಪವಾಸದ ಮಹತ್ವ. ಅರ್ಥ ಆಯ್ತೇನೋ? ಇನ್ಮೇಲಾದ್ರೂ ನಿನ್ ತರಲೆಗಳನ್ನ ಕಡಿಮೆ ಮಾಡ್ಕೊ. ವಾರಕ್ಕೆ ಒಂದಿನಾದ್ರೂ ಉಪವಾಸ ಮಾಡೋದನ್ನ ಕಲಿ. ರತ್ನಮ್ಮ, ಭಿಕ್ಷಕನ ಹತ್ರ ಹೋಗಿದ್ರಾ? ಅವನ್ ಕಷಾಯ ಕುಡಿದ್ನಾ? ಈಗ ಹೇಗಿದ್ದಾನೆ? ವ್ರತ ಮಾಡ್ತಾ ಇದೀಯಾ, ಗಮನ ವ್ರತದ ಮೇಲೆ ಇರ್ಲಿ. ಕಮಲಾ ಎಲ್ಲ ವಿಷಯ ಹೇಳಿದ್ಲು. ನೀವು ನನ್ನ ಬಿಟ್ಟು ಹೋಗ್ತೀರಾ ಅಂತ ನನ್ಗದು ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಇದನ್ನ ನೆನೆಸ್ಕೊಂಡು ಅದು ಎಷ್ಟು ಹತ್ತಿದ್ದೀನಿ ಅಂತ ಆ ದೇವರಿಗೆ ಗೊತ್ತು. ಇನ್ಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ಬರಬಾರ್ದು, ನನ್ನ ಮೇಲೆ ಆಣೆ. ಅಯ್ಯೋ ಹುಚ್ಚಿ, ಈ ತಬ್ಲಿ ಮೇಲೆ ಅದು ಎಷ್ಟು ಅಕ್ರೇನೆ ನಿನಗೆ ಗೋಪಿ. ನಿಮ್ ಪ್ರಯಾಣಕ್ಕೆ ನಾನಿನ್ ಮನಸ್ಸಿಂದ ಒಪ್ಪಿದ್ದಲ್ಲ, ದೇವ್ರ ದರ್ಶನಕ್ಕೆ ಅಡ್ಡಿ ಬರಬಾರ್ದು ಅಂತ ಒಪ್ಕೊಂಡೆ. ಇನ್ ಸಾಕು, ಇನ್ ಯಾವತ್ತೂ ಮನೆಯಿಂದ ಹೋಗೋ ವಿಚಾರ ಮಾತಾಡೋ ಹಾಗಿಲ್ಲ. ಮಾಧವಣ್ಣ, ನೀವು ನಂಗೆ ಭಾವ ಮಾತ್ರ ಅಲ್ಲ, ನಾನು ಒಡ ಹುಟ್ಟಿದನ್ನ, ತಂದೆ ಸಮಾನರು. ನೀವು ಹೋಗ್ತೀನಿ ಅಂದಾಗಿಂದ ನಾನಾಗಿಲ್ಲ. ನನ್ನ ತಮ್ಮ ಅಂತೂ ನನ್ನ ಅರ್ಧಕ್ಕೆ ಕೈ ಕೊಟ್ಟು ಹೋದ್ರು. ನೀವು ಕೂಡ ದಯವಿಟ್ಟು ಹಾಗೆ ಮಾಡಬೇಡಿ. ನೀವು ಹಿರಿಯರಾಗಿ ಈ ಮನೆ ನಡೆಸಬೇಕು. ಇದು ನಿಮ್ದೇ ಸಂಸಾರ. ಅವ್ರಿಲ್ಲದ ಮನೆಗೆ ನೀವುಗಳೇ ದಿಕ್ಕು. ನಿಮ್ಮನ್ನೇ ನಂಬಿ ಅವ್ರ ಪ್ರಾಣ ಬಿಟ್ಟಿರೋದು. ದಯವಿಟ್ಟು ಅದನ್ನು ಯಾವತ್ತಿಗೂ ಮರಿಬೇಡಿ. ಆಯ್ತು ಅದಕ್ಕೆ. ಈ ಪ್ರೀತಿ ಬಿಟ್ಟು ತಿಮ್ಮಣ್ಣ ಎಲ್ಲೋ ಹೋಗಕ್ಕೆ ಸಾಧ್ಯ? ಅದಕ್ಕೆ ತಾನೇ ಮತ್ತೆ ಇದೇ ಮನೆಗೆ ಬರ್ತಾ ಇರೋದು. ಏನು ಅಪ್ಪ ಬರ್ತಿದಾರಾ? ಹೇಗೆ? ಇನ್ನೂ ಗೊತ್ತಾಗ್ಲಿಲ್ವೇನೋ ವೆಂಕಟನಾಥ? ಅದೇನೋ ನನ್ನ ಮಗ ಆ ಪಾಟಿ ಓದಿದ್ದಾನೆ ಅಂತ ನಮ್ಮ ಗೋಪಿ ಜಂಬ ಕೊಚ್ಕೋತಾಳೆ.
ಇಷ್ಟು ಸಣ್ಣ ವಿಷಯ ಗೊತ್ತಾಗಿಲ್ಲ ಅಂದ್ರೆ ಹೇಗೋ? ಇಲ್ಲ, ನನಗಿಲ್ಲೇನು ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ಅಪ್ಪ ಹೇಗೆ ಬರ್ತಾರೆ? ಪೆದ್ದು ಪೆದ್ದು ನಾವೆಲ್ಲರೂ ತಿಮ್ಮಣ್ಣ ತಿಮ್ಮಣ್ಣ ಅಂತ ಇಷ್ಟು ಹಂಬಲಿಸ್ತಿದ್ದೀವಲ್ಲ, ನಮ್ಮ ಕಮಲನ ಹೊಟ್ಟೆಯಲ್ಲಿ ಅವನು ಹುಟ್ಟದೇ ಇರ್ತಾನೆಯೇ? ಆಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ ಶ್ರೀ